ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಸುಮಾರು ದಿನಗಳಾಯಿತು ನಾನು ಕೂಡ ಅಪ್ಡೇಟ್ ಮಾಡೋಕ್ಕಾಗಲಿಲ್ಲ ನಿಮಗೆ. ಯಾಕಂದರೆ ನಾನು ಕೂಡ ಊರಿಗೆ ಹೋಗಿದ್ದೆ, ಕಾರಣಾಂತರದಿಂದ ನಾನು ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ಯಾವುದೂ ಅಪ್ಡೇಟ್ಗಳು ಮಾಡೋಕ್ಕಾಗಲಿಲ್ಲ ಸ್ನೇಹಿತರೆ. ಇನ್ನೇನು ನಾವು ಕೂಡ ಚಾಲನಾ ವೃತ್ತಿ ಪರೀಕ್ಷೆಯ ಕೊನೆಯ ಹಂತಕ್ಕೆ ಬಂದು ನಿಂತಿದ್ದೀವಿ. ಎಲ್ಲ ಅಭ್ಯರ್ಥಿಗಳು ಏನು ಆಲ್ಮೋಸ್ಟ್ ಇನ್ನು ಇದೇ ಮೇ 24ನೇ ತಾರೀಕಿಗೆ ಕಂಪ್ಲೀಟಾಗಿ NWKRTC ಮತ್ತು KSRTC ಎಲ್ಲ ಸೇರಿ ಕಂಪ್ಲೀಟಾಗಿ ಒಂದು ಚಾಲನಾ ವೃತ್ತಿ ಪರೀಕ್ಷೆನೇ ಮುಗಿದೋಗುತ್ತೆ. ಸೊ ಹಾಗಾಗಿ ಬನ್ನಿ ಸ್ನೇಹಿತರೆ, ಇವಾಗ ಡೇಟ್ ಮಿಸ್ ಆಗಿರುವಂಥ ಅಭ್ಯರ್ಥಿಗಳಿಗೆ ಮತ್ತು ಫೇಸ್ ಮ್ಯಾಚ್ ಆಗದಿರುವಂಥ ಅಭ್ಯರ್ಥಿಗಳಿಗೆ ಅಪ್ಡೇಟ್ ಬಂದಿದೆ KSRTC ಮತ್ತು NWKRTC ಕಡೆಯಿಂದ. ಏನಂತ ಅಪ್ಡೇಟ್ ನೋಡೋಣ ಬನ್ನಿ. ಸೊ ನೋಡಿ ಸ್ನೇಹಿತರೆ, NWKRTCನವರು 12ನೇ ತಾರೀಕಿಂದ 24ನೇ ತಾರೀಕುವರೆಗೂ ಯಾರ್ಯಾರ್ದು ಡೇಟ್ ಮಿಸ್ ಆಗಿದೆಯಲ್ಲ ಹುಮ್ನಾಬಾದಲ್ಲಿ ಮತ್ತು ಹುಬ್ಳಿನಲ್ಲಿ, ಅಂಥ ಅಭ್ಯರ್ಥಿಗಳಿಗೆ ಮತ್ತೆ ಮರು ಚಾಲನಾ ವೃತ್ತಿ ಪರೀಕ್ಷೆನ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ಟೋಟಲ್ ಆಗಿ ಎಷ್ಟು ಜನ ಆಬ್ಸೆಂಟ್ ಆಗಿದ್ದಾರೆ ಅಂತ ನೋಡೋದಾದರೆ, ಫೇಸ್ ಮ್ಯಾಚ್ ಆಗಿರೋರು, ಫೇಸ್ ಮ್ಯಾಚ್ ಆಗದೇ ಇರೋರು ಪ್ಲಸ್ಸು ಮತ್ತು ಹುಬ್ಬಳ್ಳಿ ಮತ್ತು ಹುಮ್ನಾಬಾದಲ್ಲಿ ಡೇಟ್ ಮಿಸ್ ಮಾಡ್ಕೊಂಡಿರೋ ಅಂಥ ಅಭ್ಯರ್ಥಿಗಳನ್ನ ಲೆಕ್ಕ ಹಾಕಿ ನೋಡಿದ್ರೆ 3313 ಜನ. ಸೊ ಕಂಪ್ಲೀಟಾಗಿ ಅವರು ಒಂದು ಡೇಟ್ ಮಿಸ್ ಮಾಡ್ಕೊಂಡಿರುವಂಥ ಅಭ್ಯರ್ಥಿಗಳು. ಸೊ ಅದರಲ್ಲಿ ಹುಮ್ನಾಬಾದ್ ಟ್ರ್ಯಾಕಲ್ಲಿ 1881 ಜನ ಚಾಲನಾ ವೃತ್ತಿ ಪರೀಕ್ಷೆಗೆ ಗೈರು ಹಾಜರಾಗಿದ್ದಾರೆ. ಫೇಸ್ ಮ್ಯಾಚ್ ಆಗದೇ ಇರೋರಿಗೆಲ್ಲ ನಾನು ಹೇಳ್ತಾ ಇರೋದು ಕಂಪ್ಲೀಟಾಗಿ ಗೈರು ಹಾಜರಾಗಿರುವಂಥ ಅಭ್ಯರ್ಥಿಗಳು. ಮತ್ತು ಹುಮ್ನಾಬಾದ್ ಹುಬ್ಳಿದಲ್ಲಿ ನೋಡೋದಾದರೆ 1092 ಜನ ಆಬ್ಸೆಂಟ್ ಆಗಿದ್ದಾರೆ. ಫೇಸ್ ಮ್ಯಾಚು ಹುಬ್ಬಳ್ಳಿ ಮತ್ತು ಹುಮ್ನಾಬಾದ್ ಎರಡೂ ಸೇರಿ ಫೇಸ್ ಮ್ಯಾಚ್ ಆಗದೇ ಇರೋರು 340 ಜನ ಇದ್ದಾರೆ. ಫೇಸ್ ಮ್ಯಾಚ್ ಆಗದೇ ಇರೋರಿಗೆ 12ನೇ ತಾರೀಕಿಂದ, ಇದೇ ಮೇ 12ನೇ ತಾರೀಕಿಂದ 17ನೇ ತಾರೀಕುವರೆಗೂ ಹುಬ್ಬಳ್ಳಿಗೆ ಹೋಗ್ಬೇಕು ನೀವು. ಫೇಸ್ ಮ್ಯಾಚ್ ಆಗದೇ ಇರೋರು, ಫೇಸ್ ಮ್ಯಾಚ್ ಯಾರಿಗೆ ಆಗಿರಲ್ವಲ್ಲ NWKRTCನಲ್ಲಿ, ಯಾರ್ದು ಹುಮ್ನಾಬಾದಲ್ಲಿ ಫೇಸ್ ಮ್ಯಾಚ್ ಆಗಿಲ್ಲ ಅಂದರೂ ಓಕೆ, ಹುಬ್ಬಳ್ಳಿನಲ್ಲಿ ಫೇಸ್ ಮ್ಯಾಚ್ ಆಗಿಲ್ಲ ಅಂದರೂ ಓಕೆ. ಫೇಸ್ ಮ್ಯಾಚ್ ಆಗದೇ ಇರುವಂಥ ಅಭ್ಯರ್ಥಿಗಳು, ನೀವು ಹುಮ್ನಾಬಾದಲ್ಲಿ ಫೇಸ್ ಮ್ಯಾಚ್ ಆಗಿಲ್ಲ ಅಂದರೂ ಪರವಾಗಿಲ್ಲ, ನೀವು ಹುಬ್ಬಳ್ಳಿಗೆ ಹೋಗಿ ಚಾಲನಾ ವೃತ್ತಿ ಪರೀಕ್ಷೆನ ಕೊಡಬೇಕು. 12ನೇ ತಾರೀಕಿಂದ 17ನೇ ತಾರೀಕುವರೆಗೂ ಅವಕಾಶ ಕೊಟ್ಟಿದ್ದಾರೆ, ಸರಿನಾ? 12ನೇ ತಾರೀಕಿಂದ 24ನೇ ತಾರೀಕುವರೆಗೂ ಯಾವ ಡೇಟಲ್ಲಿ ಬೇಕಾದರೂ ನೀವು ಹೋಗಿ ನೀವು ಟ್ರ್ಯಾಕ್ ಎಕ್ಸಾಮನ್ನು ಕೊಡ್ಬೋದು. ಯಾರು ಹುಮ್ನಾಬಾದಲ್ಲಿ ಡೇಟ್ ಮಿಸ್ ಮಾಡ್ಕೊಂಡಿರ್ತೀರ, ಹುಮ್ನಾಬಾದಲ್ಲೇ ಹೋಗಿ ಚಾಲನಾ ವೃತ್ತಿ ಪರೀಕ್ಷೆನ ಕೊಡ್ಬೋದು. ಯಾರು ಹುಬ್ಬಳ್ಳಿನಲ್ಲಿ ಡೇಟ್ ಮಿಸ್ ಮಾಡ್ಕೊಂಡಿರ್ತಾರೆ, ಹುಬ್ಬಳ್ಳಿನಲ್ಲಿ ಹೋಗಿ ನೀವು ಚಾಲನಾ ವೃತ್ತಿ ಪರೀಕ್ಷೆನ ಕೊಡ್ಬೋದು. ಯಾರು ಫೇಸ್ ಮ್ಯಾಚ್ ಆಗಿಲ್ಲ ಅವರು ಕೂಡ ಹುಬ್ಬಳ್ಳಿನಲ್ಲಿ ಹೋಗಿ 12ನೇ ತಾರೀಕಿಂದ 17ನೇ ತಾರೀಕುವರೆಗೂ, 17ನೇ ತಾರೀಕು ಒಳಗಡೆ ಯಾವ ಡೇಟಿಗೆ ಬೇಕಾದರೂ ಹೋಗಿ ನೀವು ಚಾಲನಾ ವೃತ್ತಿ ಪರೀಕ್ಷೆನ ಕೊಡ್ಬೋದು. KSRTC ಅವ್ರ ಥರ ಇವರೇನು ಅಪ್ಲಿಕೇಶನ್ ಸೀರಿಯಲ್ ನಂಬರ್ ಬಿಟ್ಟು ಆ ಡೇಟ್ಗೆ ಸೀಮಿತ ಮಾಡಿಲ್ಲ. ಸೊ ಹಾಗಾಗಿ ಅಭ್ಯರ್ಥಿಗಳಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡೋದೇನಪ್ಪ ಅಂತಂದರೆ, ನೀವು 12ನೇ ತಾರೀಕಿಂದ ಏನು 24ನೇ ತಾರೀಕುವರೆಗೂ ಏನು ಚಾಲನಾ ವೃತ್ತಿ ಪರೀಕ್ಷೆ ಇದೆಯಲ್ಲ, ಸೊ ನೀವು ಕೊನೆ ಡೇಟ್ 24ನೇ ತಾರೀಕೆ ಅಂತ ಇಟ್ಕೋಬೇಡಿ. ಒಂದೆರಡು ದಿವಸ ಮುಂಚೆ 20, 21, 22ನೇ ತಾರೀಕು ಅದ್ರ ಒಳಗಡೆನೆ ಆದಷ್ಟು ಜನ ಹೋಗಿ, ನೀವೇನು ಜಾಸ್ತಿ ಜನ ಇಲ್ಲ, ನೀವು 1881 ಜನ ಇದ್ದೀರಲ್ಲ, ಸೊ ಆದಷ್ಟು 21, 22 ಈ ಡೇಟ್ ಒಳಗಡೆನೇ ಹೋಗಿ ನೀವು ಟ್ರ್ಯಾಕ್ ಎಕ್ಸಾಮ್ನ ಕೊಟ್ಬಿಟ್ಟು ಬನ್ನಿ. ಯಾಕಂದರೆ ನೀವು ಲಾಸ್ಟ್ ಡೇಟಿಗೆ ಏನಾದರೂ 24ನೇ ತಾರೀಕು ಇಟ್ಕೊಂಡ್ರೆ, ಸೊ ನೆಕ್ಸ್ಟ್ ಏನಾದರೂ ಲಾಸ್ಟ್ ಡೇಟಿಗೆ ತುಂಬ ಜಾಸ್ತಿ ಜನ ಬಂದರು ಅಂದರೆ ಸೊ ನಿಮಗೂ ಕೂಡ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಗೊಂದಲದ ಗೂಡು ಮಾಡ್ಕೊಳ್ಳೋದು ಬೇಡ. ನೀವು 12ನೇ ತಾರೀಕಿಂದ ಸ್ಟಾರ್ಟ್ ಆಗಿ, ಸೊ ನೀವು 20, 21, 22ನೇ ತಾರೀಕು ಒಳಗಡೆ ನೀವು ಟ್ರ್ಯಾಕ್ ಎಕ್ಸಾಮ್ನ ಮುಗಿಸ್ಕೊಂಬಿಡಿ. ಕೊನೆಯ ಲಾಸ್ಟ್ ಡೇಟ್ವರೆಗೂ ಇಟ್ಕೊಬೇಡಿ. ಲಾಸ್ಟ್ ಡೇಟ್ ಇಟ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ. ಎಲ್ಲರೂ ಲಾಸ್ಟ್ ಡೇಟು ಅಂತ ಬಂದುಬಿಟ್ರೆ, ಸೊ ಒಂದು ದಿವಸಕ್ಕೆ 300-400 ಜನ ಬಂದರು ಅಂದರೆ ಅವ್ರು ಒಂದೇ ದಿವಸದಲ್ಲಿ ಟ್ರ್ಯಾಕ್ ಎಕ್ಸಾಮ್ನ ಮುಗಿಸೋಕ್ಕಾಗಲ್ಲ. ಸೊ ಹಾಗಾಗಿ ಮತ್ತೆ ನಿಮ್ದು ಏನಾದರೂ ಮಿಸ್ ಆಯಿತು ಅಂತಂದರೆ ಮತ್ತೆ ನಿಮ್ಮಂಥ ದುರಾದೃಷ್ಟ ಅಂತೂ ಯಾರೂ ಇಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಿರೋದು, ಕೊನೆಯ ಡೇಟ್ವರೆಗೂ ಇಟ್ಕೋಬೇಡಿ. ಆದಷ್ಟು ಒಳಗಡೆ ಒಂದು 21, 22, 23, 22ನೇ ತಾರೀಕು ಒಳಗಡೆ ನೀವು ನಿಮ್ಮ ಟ್ರ್ಯಾಕ್ ಎಕ್ಸಾಮ್ನ ಕೊಟ್ಬಿಟ್ಟು ಬನ್ನಿ ಸ್ನೇಹಿತರೆ, ಸರಿನಾ? ಸೊ ಇದು NWKRTCದು. ಆಮೇಲೆ ಇನ್ನೊಂದೇನಪ್ಪ ಅಂದರೆ, ಸುಮಾರು ಜನಕ್ಕೆ ಗೊಂದಲ ಇರೋದೇನೆಂದರೆ, ಸರ್ ನಮ್ಮದು ಹೊಸ ಕರೆಪತ್ರ ಡೌನ್ಲೋಡ್ ಆಗಿಲ್ಲ ಹಿಂಗೆ ಅಂತ. ಹೊಸ ಕರೆಪತ್ರದೇನೂ ಅವಶ್ಯಕತೆ ಇಲ್ಲ. ನಿಮ್ದೇನು ಮೊದಲೇನು ಡೇಟ್ ಅನೌನ್ಸ್ ಆಗಿ ನಿಮ್ಮ ಕರೆಪತ್ರ ಬಂದಿತ್ತಲ್ವ, ಅದೇ ಕರೆಪತ್ರನ ಇಟ್ಕೊಂಡು ಹೋಗಿ ನೀವು ಟ್ರ್ಯಾಕ್ ಎಕ್ಸಾಮ್ನ ಕೊಡಬೇಕು. ಆಧಾರ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು, ನಿಮ್ಮ ಕರೆಪತ್ರ, ಈ 3 ತೊಗೊಂಡೋದ್ರೆ ಸಾಕು. ಒರಿಜಿನಲ್ ಡ್ರೈವಿಂಗ್ ಲೈಸೆನ್ಸು, ಕರೆಪತ್ರ, ನಿಮ್ಮದು ಕಲರ್ ಜೆರಾಕ್ಸು ಇರುತ್ತಲ್ಲ ನಿಮ್ಮ ಆಧಾರ್ ಕಾರ್ಡು, ಇವು 3 ತೊಗೊಂಡೋದ್ರೆ ಸಾಕು, ನಿಮಗೆ ಚಾಲನಾ ವೃತ್ತಿ ಪರೀಕ್ಷೆನ ಕೊಡ್ತಾರೆ ಹುಮ್ನಾಬಾದಲ್ಲಿ, ಸರಿನಾ? ಇದು NWKRTC ಹೇಳ್ತಾ ಇರೋ ಸ್ನೇಹಿತರೆ. NWKRTCನಲ್ಲಿ ಅಪ್ಲಿಕೇಶನ್ ಸೀರಿಯಲ್ ನಂಬರ್ ವೈಸ್ ಬಿಟ್ಟಿಲ್ಲ. 12ನೇ ತಾರೀಕಿಂದ 24ನೇ ತಾರೀಕುವರೆಗೂ ಯಾವತ್ತು ಬೇಕಾದರೂ ಹೋಗಿ ನೀವು ಟ್ರ್ಯಾಕ್ ಎಕ್ಸಾಮ್ನ ಕೊಡ್ಬೋದು. ಹುಮ್ನಾಬಾದಲ್ಲಿ ಡೇಟ್ ಮಿಸ್ ಆಗಿರೋರು ಹುಮ್ನಾಬಾದಲ್ಲಿ, ಹುಬ್ಬಳ್ಳಿಯಲ್ಲಿ ಡೇಟ್ ಮಿಸ್ ಆಗಿರೋರು ಹುಬ್ಬಳ್ಳಿನಲ್ಲಿ, ಫೇಸ್ ಮ್ಯಾಚ್ ಆಗದಿರೋರು ಯಾರು ಹುಮ್ನಾಬಾದಲ್ಲಿ ಫೇಸ್ ಮ್ಯಾಚ್ ಆಗಿಲ್ಲ ಅಂದರೂ ಪರವಾಗಿಲ್ಲ, ನೀವು ಹುಬ್ಬಳ್ಳಿನಲ್ಲೇ ಬಂದು 12ನೇ ತಾರೀಕಿಂದ 17ನೇ ತಾರೀಕು ಒಳಗಡೆ ನೀವು ನಿಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆನ ಕೊಡಿ. ಇದೇ ಕೊನೆಯ ಅವಕಾಶ ಆಗಿರುತ್ತೆ. ಮತ್ತು ಇದರ ನಂತರ ಯಾವುದೇ ಕಾರಣಕ್ಕೂ ಯಾವುದು ಚಾನ್ಸ್ ಕೊಡಲ್ಲ, ಸರಿನಾ? ಸೊ ನೆಕ್ಸ್ಟ್ KSRTCದು ಅಪ್ಡೇಟ್ ನೋಡೋದಾದರೆ, KSRTC ನೋಡಿ ಸ್ನೇಹಿತರೆ, 8ನೇ ತಾರೀಕಿಂದನೇ ಅವರು ಒಂದು ಡೇಟ್ ಮಿಸ್ ಆಗಿರುವಂಥ ಅಭ್ಯರ್ಥಿಗಳಿಗೆ ಕರೆದಿದ್ದಾರೆ. KSRTCದು ಅಷ್ಟೇ 20ನೇ ತಾರೀಕು ಅಷ್ಟೊತ್ತಿಗೆ ಮುಗಿಸ್ತಾರೆ ಅವರು.
ಆಲ್ರೆಡಿ ಪೇಪರ್ ಅನೌನ್ಸ್ಮೆಂಟು ಕೂಡ ಮಾಡಿದ್ದಾರೆ. ಯಾರಾದರೂ ಗ್ರೂಪಲ್ಲಿರೋರಿಗೆಲ್ಲ ಸಿಕ್ಕಿರುತ್ತೆ. ಸೊ ಗ್ರೂಪಲ್ಲಿ ಯಾರಿಗಾದರೂ ನಿಮ್ಗೆ ಸಿಕ್ಕಿಲ್ಲ ಅಂತಂದರೆ ಆದಷ್ಟು ಬೇಗ ನೀವು ಗ್ರೂಪ್ಗೂ ಕೂಡ ಜಾಯ್ನ್ ಆಗಿ. ಸರಿನಾ? 8ನೇ ತಾರೀಕಿಂದ 20ನೇ ತಾರೀಕುವರೆಗೂ ಕಂಪ್ಲೀಟಾಗಿ ಅವರು ಟ್ರ್ಯಾಕನ್ನು ಮುಗಿಸ್ತಾ ಇದ್ದಾರೆ. ಈಗ ಆಲ್ರೆಡಿ 8ನೇ ತಾರೀಕಿಂದ 10ನೇ ತಾರೀಕುವರೆಗೂ ಒಂದು PDF ಕೂಡ ಬಿಟ್ಟಿದ್ದಾರೆ. ಸೊ PDF ನಿಮ್ಮದು NWದು ಕೂಡ ಅಷ್ಟೇ ಮತ್ತು KSRTCದು ಕೂಡ ಅಷ್ಟೇ. PDF ಏನಾದರೂ ಸಿಕ್ಕಿಲ್ಲ ಅಂದರೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ PDF ಕೂಡ ಹಾಕಿರ್ತೀನಿ. NW KSRTCದು ಸಪ್ರೇಟಾಗಿ ಹಾಕಿರ್ತೀನಿ ಮತ್ತು KSRTCದು ಸಪ್ರೇಟಾಗಿ ಹಾಕಿರ್ತೀನಿ. ಸೊ ಯಾರಿಗಾದರೂ PDF ಸಿಕ್ಕಿಲ್ಲ, ನೀವು ಗ್ರೂಪಲ್ಲಿ ಇಲ್ಲ ಅಂದರೆ PDF ನೀವು ಡೌನ್ಲೋಡ್ ಮಾಡಿಕೊಂಡು ಡಿಸ್ಕ್ರಿಪ್ಷನಲ್ಲಿ ಇರೋ PDF ಡೌನ್ಲೋಡ್ ಮಾಡಿಕೊಂಡು ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಇದೆಯಾ ಇಲ್ವಾ ಅಂತ. ಸರಿನಾ? ಸೊ ನೋಡಿ 10ನೇ ತಾರೀಕುವರೆಗೂ ಬಿಟ್ಟಿದ್ದಾರೆ. ಸೊ ಇವಾಗ ಸದ್ಯಕ್ಕೆ ಬಿಟ್ಟಿರೋದು 150-200 ಜನಕ್ಕೆ 150 ಜನಕ್ಕೆ ಹಂಗೆ ಬಿಟ್ಟಿದ್ದಾರೆ. ಸೊ ನೆಕ್ಸ್ಟ್ ಇನ್ನು ಒಂದೇ ಒಂದು PDF ಬಿಡ್ಬೋದು ಅನ್ಕೋತೀನಿ. ಯಾಕಂದರೆ ಇನ್ನು ಜಾಸ್ತಿ ಇಲ್ಲ ಅದರಲ್ಲಿ. ಇನ್ನು 10 ದಿವಸಕ್ಕೆ ಇಲ್ಲಿ 2-3 PDF ಬಿಟ್ಕೊಂಡು ಕೂತ್ಕೋತಾರೆ. ಇನ್ನು ಒಂದೇ ಒಂದು PDF ಬಿಡ್ತಾರೆ 10ನೇ ತಾರೀಕು ನಂತರ ಬಿಟ್ಟರು ಅಂದರೆ. ಸೊ ಅದೇ ಕೊನೆಯ ಅವಕಾಶ ಆಗಿರುತ್ತೆ. ಯಾರ್ಯಾರು KSRTC ಹಾಸನ ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಡೇಟ್ ಮಿಸ್ ಮಾಡ್ಕೊಂಡಿರುವಂಥ ಅಭ್ಯರ್ಥಿಗಳಿರ್ತೀರ ಅವ್ರ ಗಮನಕ್ಕೆ ನಾನು ತರ್ತಾ ಇರೋದು 20ನೇ ತಾರೀಕು ಲಾಸ್ಟ್ ಆಗ್ತಾ ಇದೆ. ಬಟ್ ನೀವು NW KRTC ಥರ ನೀವು 20ನೇ ತಾರೀಕುವರೆಗೂ ನಾವು ಯಾವತ್ತು ಬೇಕಾದರೂ ಹೋಗಿ ಟ್ರ್ಯಾಕ್ ಎಕ್ಸಾಮ್ನ ಕೊಡ್ಬೋದು ಅಂತ ನೀವು ಕೂತ್ಕೋಬೇಡಿ. ನಿಮ್ಮ ಅಪ್ಲಿಕೇಶನ್ ಸೀರಿಯಲ್ ನಂಬರು ಯಾವ ಡೇಟಿಗೆ ಬಂದಿರುತ್ತೆ ಆ ಡೇಟಿಗೆ ಹೋಗಿ ನೀವು ಟ್ರ್ಯಾಕ್ ಎಕ್ಸಾಮ್ನ ಕೊಡಬೇಕಾಗುತ್ತೆ. ಗಮನದಲ್ಲಿ ಇಟ್ಕೊಳ್ಳಿ. ನೀವು NWದೇ ಬೇರೆ ಥರ ಇದೆ, KSRTCದೇ ಬೇರೆ ಥರ ಇದೆ. ಆಮೇಲೆ ನೀವು NW ಥರ ಯಾವತ್ತು ಬೇಕಾದರೂ ಹೋಗಿ ನೀವು ಟ್ರ್ಯಾಕ್ ಎಕ್ಸಾಮ್ನ ಕೊಡ್ಬೋದು ಅಂತ ಅಂದ್ಕೊಂಡು ಕೂತ್ಕೋಬೇಡಿ. 8ನೇ ತಾರೀಕಿಂದ ಏನು ಪ್ರತಿ ಸತಿಯವರು PDF ಅಪ್ಲಿಕೇಶನ್ ನಂಬರ್ ಸೀರಿಯಲ್ ನಂಬರ್ ಬಿಡ್ತಾ ಇದ್ದಾರೆ, ಯಾವ್ಯಾವ ಅಭ್ಯರ್ಥಿಗಳು ಡೇಟ್ ಮಿಸ್ ಮಾಡ್ಕೊಂಡಿದ್ದಾರೆ ಅಂತ. ಸೊ ನಿಮ್ಮ ಅಪ್ಲಿಕೇಶನ್ ನಂಬರು ಯಾವ ಡೇಟಿಗೆ ಬಂದಿರುತ್ತೆ ಆ ಡೇಟಿಗೆ ಮಾತ್ರ ಹೋಗಿ ನೀವು ಹಾಸನದಲ್ಲಿ ಚಾಲನಾ ವೃತ್ತಿ ಪರೀಕ್ಷೆ ಕೊಡಬೇಕಾಗುತ್ತೆ. ಯಾರ್ದೋ ಒಬ್ಬ ಅಭ್ಯರ್ಥಿ 8ನೇ ತಾರೀಕು ಒಂದು ಡೇಟ್ ಬಂದಿರುತ್ತೆ, ಇಲ್ಲ ನಾನು ಲಾಸ್ಟ್ ಡೇ 20ನೇ ತಾರೀಕು ಹೋಗ್ಬಿಟ್ಟು ಟ್ರ್ಯಾಕ್ ಎಕ್ಸಾಮ್ ಕೊಡ್ತೀನಿ ಅಂದರೆ ಮುಗೀತು. ನೀವು 9ನೇ ತಾರೀಕು ನೆಕ್ಸ್ಟ್ ಡೇ ಹೋದ್ರೂ ಕೂಡ ಅವ್ರು ನಿಮ್ಮನ್ನು ಕನ್ಸಿಡರ್ ಮಾಡಲ್ಲ. ಸೊ ಸುಮಾರು ಜನ ಅಭ್ಯರ್ಥಿಗಳು ಈ ಥರ ಅಂದ್ಕೊಂಡಿದ್ದಾರೆ. ದಯವಿಟ್ಟು ಈ ಥರ ಯಾರಾದರೂ ಸ್ನೇಹಿತರು ಅಂದ್ಕೊಂಡಿದ್ರೆ ಅವ್ರಿಗೂ ಕೂಡ ಸ್ವಲ್ಪ ಮಾಹಿತಿನ ತಿಳಿಸಿ ಸ್ನೇಹಿತರೆ. ನಿಮ್ಮ ಡೇಟ್ ಯಾವ ಡೇಟಿಗೆ ಬಂದಿರುತ್ತೆ ಆ ಡೇಟಿಗೆ ನೀವು ಹೋಗಿ ಟ್ರ್ಯಾಕ್ ಎಕ್ಸಾಮ್ನ ಕೊಡಬೇಕಾಗುತ್ತೆ ಹಾಸನದಲ್ಲಿ. ಇದೇ ಕೊನೆಯ ಅವಕಾಶ ಇರುತ್ತೆ. ಇದರ ನಂತರ ಮತ್ತೆ ಯಾವುದೇ ಕಾರಣಕ್ಕೂ ಕೂಡ ಅವರು ನಿಮಗೆ ಮತ್ತೆ ಇನ್ನೊಂದು ಸತಿ ಚಾಲನಾ ವೃತ್ತಿ ಪರೀಕ್ಷೆನ ಕೊಡಲ್ಲ. ಸೊ ಇಷ್ಟು ದಿವಸ 5 ವರ್ಷದಿಂದ ಕಾದು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲೆಲ್ಲ ಪಾಸಾಗಿ ಕೊನೆ ಹಂತಕ್ಕೆ ಬಂದು ನಿಂತಿದ್ದೀರಾ. ಸೊ ಈ ಒಂದು ಮೂಮೆಂಟಲ್ಲಾದರೂ ದಯವಿಟ್ಟು ಸ್ನೇಹಿತರೆ ಯಾರು ಕೂಡ ಡೇಟ್ ಮಿಸ್ ಮಾಡ್ಕೊಳ್ಳೋದೇನೆ ಹೋಗಿ ನೀವು ಚೆನ್ನಾಗಿ ಟ್ರ್ಯಾಕ್ ಟ್ರೈನಿಂಗ್ಗಳನ್ನ ತೊಗೊಂಡು ಒಂದು ಒಳ್ಳೆ ಮಾರ್ಕ್ಸನ್ನು ಹೊಡೀರಿ ಅಂತ ನಾನು ಕೂಡ ನಿಮಗೆ ಬೆಸ್ಟ್ ಆಫ್ ಲಕ್ನ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಆದಷ್ಟು ಬೇಗ ನಾನು ನಾಳೆ ಅಥವಾ ನಾಡಿದ್ದು ಒಂದು ಫೇಸ್ಬುಕ್ ಲೈವ್ನು ಕೂಡ ಮಾಡ್ತೀನಿ. ಆದಷ್ಟು ಬೇಗ ಸುಮಾರು ಜನಕ್ಕೆ ಇನ್ನೂ ಗೊಂದಲಗಳಿದೆ. ಸೊ ನಾನು ಸ್ವಲ್ಪ ನನ್ನ ಕೆಲಸದಲ್ಲಿ ಅಲ್ಲಿ ಬ್ಯುಸಿಯಾಗಿರೋದ್ರಿಂದ ನನಗೆ ಸರಿಯಾಗಿ ವಿಡಿಯೋಗಳು ಮಾಡೋಕ್ಕಾಗ್ತಿಲ್ಲ. ಸೊ ನೋಡೋಣ, ಆದರೆ ನಾಳೆ ಅಥವಾ ನಾಡಿದ್ದು ಫೇಸ್ಬುಕ್ ಲೈವ್ ಕೂಡ ಮಾಡ್ತೀನಿ. ಇನ್ನೂ ಯಾರಾದರೂ ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒಂದು ಫೇಸ್ಬುಕ್ ಪೇಜ್ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ. ಆ ಫೇಸ್ಬುಕ್ ಪೇಜು ಕೂಡ ಫಾಲೋ ಮಾಡ್ಕೊಳ್ಳಿ. ಮತ್ತು ನಾಳೆ ಅಥವಾ ನಾಡಿದ್ದು ಯಾವತ್ತು ನಾನು ಫೇಸ್ಬುಕ್ ಲೈವ್ ಮಾಡ್ತೀನಲ್ಲ, ದಯವಿಟ್ಟು ಎಲ್ಲರೂ ಫೇಸ್ಬುಕ್ ಲೈವ್ಗೂ ಕೂಡ ಜಾಯ್ನ್ ಆಗಿ ಮತ್ತೇನಾದರೂ ಇನ್ನೂ ಹೆಚ್ಚಿನ ಮಾಹಿತಿಗಳಿದ್ದರೆ ಡಿಸ್ಕಷನ್ ಮಾಡೋಣ ಅಂತೆ. ಯಾಕಂದರೆ ಸುಮಾರು ಜನ ಯಾರು ಕೆಲವೊಬ್ಬರು ಅಭ್ಯರ್ಥಿಗಳಿಗೆ ಗೊಂದಲವನ್ನು ಉಂಟು ಮಾಡಿದ್ದಾರೆ. ಇದೇ ತಿಂಗಳು ಕಟ್ ಆಫು ಮತ್ತು 50-50 ಹೊಡೆದವ್ರದ್ದು ಕೂಡ ಕೆಲಸಗಳಾಗಲ್ಲ ಅಂತ. ಅದ್ರ ಬಗ್ಗೆಯೂ ಎಲ್ಲ ಕೂಡ ಲೈವಲ್ಲಿ ಕ್ಲೀನಾಗಿ ಡಿಸ್ಕಷನ್ ಮಾಡೋಣ ಅಂತೆ. ಸರಿನಾ? ಮತ್ತೇನಾದರೂ ಮಾಹಿತಿ ಇದ್ದರೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ. ಧನ್ಯವಾದಗಳು.